69 ಅಡಿಯಲ್ಲಿ ನಡೆದಂತಹ ಚರ್ಚೆಯಲ್ಲಿ ಅದು ಒಂದು ಅಭಿವೃದ್ಧಿ, ಅತಿವೃಷ್ಟಿ ಮತ್ತು ನಮ್ಮ ಅನುದಾನಕ್ಕೆ ಸಂಬಂಧಪಟ್ಟ ವೈಟ್ ಪೇಪರ್ ಕೊಡಬೇಕಂತ ಚರ್ಚೆ ಆಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂರಕ್ಕೂ ಉತ್ತರ ಕೊಡ್ತಾ. ಮಧು ಬಂಗಾರಪ್ಪನವರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಿವಲಿಂಗೇಗೌಡರು, ಕೋನ್ ರೆಡ್ಡಿಯವರು, ಮಾನ್ಯ ಕೋನ್ ರೆಡ್ಡಿಯವರು ಮತ್ತು ಇನ್ಯಾರು ಮಾತಾಡಿದ್ರು, ಶರತ್ ಬಚ್ಚೇಗೌಡರು, ಆಮೇಲೆ ಸುರೇಶ್ ಗೌಡರು ಕೂಡ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಅವರಿಗೆ ರಾಜಕೀಯವಾಗಿ ಮಾತಾಡಿದ್ದಾರೆ. ಕೆಲವು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿದಾವಲ್ಲ, ಅದರಲ್ಲಿ ಒಂದು ವೈಟ್ ಪೇಪರನ್ನು ಸದನ ಮುಂದೆ ಇಡಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಯಾಕಂತಂದರೆ ನಾವೆಲ್ಲರೂ ಕೂಡ ಆ ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ ಮತ್ತು JDSನವರಿರಲಿ, ಎಲ್ಲರೂ ಕೂಡ ಕರ್ನಾಟಕದ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವ್ರು. ಕೇಂದ್ರ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆಗಳು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮೊದಲು ಏನು ಮಾಡ್ತಾ ಇದ್ರು, ಕೇಂದ್ರ ಸರ್ಕಾರ 75% ಕೊಡ್ತಾ ಇದ್ರು. ಆಮೇಲೆ ರಾಜ್ಯ ಸರ್ಕಾರ 25% ಕೊಡ್ತಾ ಇತ್ತು. 75-25 ಇರ್ತಿತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಕರೆಯೋದು ನಾವು. ಈಗೇನು ಬತ್ತಾ ಏನಾಗಿದೆ, ಕಡಿಮೆ ಆಯ್ತಾ ಬಂತು. ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಈಗ 40-42%ಗೆ ಇಳಿಸ್ಬಿಟ್ಟಿದ್ದಾರೆ. 40-42%ಗೆ ಅಂದರೆ 60-58%ಗೆ ಇಳಿದು ಬಿಟ್ಟಿದೆ. ಅದಕ್ಕೆ ನಾವು ಇಡೀ ಸದನಕ್ಕೆ ಗೊತ್ತಾಗಬೇಕು, ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತೇಳಿ ಅವರು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಾವು ಈಗ ಮಾನ್ಯ ಸದಸ್ಯರು ಕೇಳಿದ ಮೇಲೆ ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ. ಕೆಲವು ದಿನಗಳಲ್ಲಿ ನಾವು ವೈಟ್ ಪೇಪರನ್ನು ಪ್ರೊಡ್ಯೂಸ್ ಮಾಡ್ತೀವಿ. ವೈಟ್ ಪೇಪರ್ ಬಿಡುಗಡೆ ಮಾಡುವಾಗ ಕೇಂದ್ರದಿಂದ ರೈಲ್ವೇಸ್ಗೆ ಏನು ಬಂದಿದೆ, ರೋಡ್ಸ್ಗೆ ಏನು ಬಂದಿದೆ, ಕುಡಿಯೋ ನೀರಿಗೆ ಅದೆಲ್ಲಾನು ಸೇರಿಸಿ ಒಟ್ಟಾರೆ ಕರ್ನಾಟಕ ಅವಾಗ ಕರೆಕ್ಟಾಗಿ ಕ್ಲಾರಿಟಿ ಬರ್ತದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅದನ್ನು ಈಗ ರೈಲ್ವೆ ಯೋಜನೆ ಒಪ್ಪಂದ ಆಗಿರೋದು ಯಾವ ಥರ, ಮೆಟ್ರೋ ರೈಲು 50-50 ಅಂತ, ದಟ್ ಇಸ್ ದಿ ಅಗ್ರಿಮೆಂಟ್. ಹೇಳೋದು ಬೇಡವಾ, ಹೇಳ್ಬೇಕು ಅಂತಾರೆ ಎಲ್ಲ ನಮ್ಮ ಹೇಳೋದು ಬೇಡವೇನ್ರಿ. ವೈಟ್ ಪೇಪರ್ ಬರ್ತದಲ್ಲ, ವೈಟ್ ಪೇಪರ್ನಲ್ಲಿ ಎಲ್ಲ ಬಂದ್ಬಿಡ್ತು. ಇದು ಬರ್ತದೆ ಮೆಟ್ರೋ ರೈಲ್. ಸರ್ ಈಗ ನೀವು ತರ್ತಿರಲ್ಲ ವೈಟ್ ಪೇಪರು, ಬ್ಲಾಕ್ ಪೇಪರು, ಯೆಲ್ಲೋ ಪೇಪರು ಏನಾನ ತರ್ತಾರೆ, ಅದರಲ್ಲಿ ಏನೇನು ಇರ್ತದೋ ತಂದ್ಬಿಡಿ. ನೀವು ಸರಿ ಪ್ರಿಂಟ್ ಮಾಡಿಲ್ಲ ಅಂದ್ರೆ ನಾವೊಂದು ಪೇಪರ್ ತರ್ತೀರ, ಆಮೇಲೆ ನಾವು ಒಂದು ಪೇಪರ್ ರಿಲೀಸ್ ಮಾಡೋದು. ಸರ್ಕಾರ ವೈಟ್ ಪೇಪರ್ ತರ್ತಕ್ಕಂಥದ್ದು, ಸರ್ಕಾರದ ಹತ್ರ ಅಂಕಿ ಅಂಶಗಳು ಇರ್ತಕ್ಕಂಥದ್ದು. ವಿರೋಧ ಪಕ್ಷದವರು ಅದು ಯೆಲ್ಲೋ ಪೇಪರು, ಬ್ಲಾಕ್ ಪೇಪರು, ಗ್ರೀನ್ ಪೇಪರು ಅಂತಂದರೆ ಏನು ಈ ಥರ ಸರ್ಕಾರ ನಡೆಸಿರೋರು ನೀವು, ವಿರೋಧ ಪಕ್ಷದ ನಾಯಕರು. ವೈಟ್ ಪೇಪರ್ ಅಂತಂದರೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ವಸ್ತುಸ್ಥಿತಿ ಏನಿದೆ ಅದನ್ನು ಮಾತ್ರ ಸದನದ ಮುಂದೆ ಇಡ್ತೀವಿ. ನಿಮ್ಗೆ ಯಾಕೆ ಅದ್ರ ಮೇಲೆ ಅನುಮಾನ? ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ ಅದ್ರ ಬಗ್ಗೆ. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಅಡ್ಜರ್ನ್ಮೆಂಟ್ ಮೋಷನ್ ಅನ್ನು ವಿರೋಧ ಪಕ್ಷದವರು
ಮತ್ತು ಜನತಾದಳ ಎಸ್ ಪಕ್ಷದವರು ಅವರು ಒಂದು ಅಡ್ಜರ್ನ್ಮೆಂಟ್ ಮೋಷನನ್ನು ಕೊಟ್ಟಿದ್ದರು. ಅದನ್ನು ನೀವು ಅದು ಆ್ಯಕ್ಚುಲಿ ಅಡ್ಜರ್ನ್ಮೆಂಟ್ ಮೋಷನ್ಗೆ ಬರಲ್ಲ, ಆದರೆ ನೀವು 69 ಕನ್ವರ್ಟ್ ಮಾಡಿದ್ದೀರಿ. 69 ಮೇಲೆ ಸುಮಾರು 38 ಜನ ಮಾನ್ಯ ಶಾಸಕರುಗಳು ಮಾತನಾಡಿದ್ದಾರೆ. 38 ಜನ. ಅದರಲ್ಲಿ ವಿರೋಧ ಪಕ್ಷದವರೇ ಜಾಸ್ತಿ ಮಾತಾಡಿದ್ದಾರೆ. ನಮ್ಮ ರೂಲಿಂಗ್ ಪಾರ್ಟಿಯವರು ಕೂಡ ಮಾತನಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇಡೀ ರಾಜ್ಯದ ಅಭಿವೃದ್ಧಿ ಆಗಿಲ್ಲ ಅಂತ ಒಂದು. ಎರಡನೇದು, ಗ್ಯಾರಂಟಿ ಯೋಜನೆಗಳನ್ನು ನೀವು ಜಾರಿಗೆ ತಗೊಂಡ್ಬಂದಿರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ಆಮೇಲೆ ಮಳೆ ಈ ಸಾರಿ ಕಳೆದ ವರ್ಷ ಈ ವರ್ಷ ಹೆಚ್ಚು ಮಳೆ ಬಿದ್ದಿದೆ. ಮುಂಗಾರಿನಲ್ಲಿ ಕೂಡ ಈ ಸಾರಿ ಫ್ರೀ ಮಾನ್ಸೂನ್ ಅಂತಲೇ ಶುರುವಾಗ್ಬಿಡ್ತು. ಫ್ರೀ ಮಾನ್ಸೂನ್ ಪೀರಿಯಡ್ನಲ್ಲೇ ಮಳೆ ಜಾಸ್ತಿ ಆಗ್ಬಿಡ್ತು. ಮಾನ್ಸೂನ್ನಲ್ಲೂ ಕೂಡ ಜಾಸ್ತಿ ಆಯಿತು. ಈ ಸಾರಿ ಮಾನ್ಸೂನು ಮುಂಚಿತವಾಗಿ ಪ್ರಾರಂಭ ಆಗ್ಬಿಡ್ತು. ಹಾಗಾಗಿ ಮಳೆ ರಾಜ್ಯದ ಎಲ್ಲ ಕಡೆ ಮಳೆ ಬಿದ್ದಿದೆ. ಒಂದೊಂದು ಸ್ವಲ್ಪ ಕೆಲವು ಕಡೆಗಳಲ್ಲಿ, ಬಹುತೇಕ ಕಡೆಗಳಲ್ಲಿ ಅತಿವೃಷ್ಟಿಯಾಗಿದೆ. ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಿದ್ದಿದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು KRS ಇಂದ 177.25 TMC ನೀರನ್ನು ಕೊಡಬೇಕಾಗಿತ್ತು ಪ್ರತಿ ವರ್ಷ. ಸರಿಯಾದ ರೀತಿಯಲ್ಲಿ ಮಳೆಗಾಲ ಆದರೆ, ನಾರ್ಮಲ್ ರೈನ್ ಬಿದ್ದರೆ 177.25 TMC ನೀರನ್ನು ಕೊಡಬೇಕಾಗಿತ್ತು. ಈಗಾಗಲೇ ಅದಕ್ಕಿಂತ ಜಾಸ್ತಿ ಹೊರಟೋಗಿದೆ. ನಾವು ಎಷ್ಟು ತಮಿಳುನಾಡು ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಹೋಗಿದೆ. ಇನ್ನು ಬಂದ ನೀರೆಲ್ಲ, ಜಲಾಶಯ ತುಂಬಿ ಬಂದ ನೀರೆಲ್ಲ ತಮಿಳುನಾಡಿಗೆ ಹೋಗೋದು. ಅದಕ್ಕೋಸ್ಕರನೇ ಮೇಕೆದಾಟು ಯೋಜನೆಯನ್ನು ಮಾಡಬೇಕು ಅಂತ ಇದ್ದದ್ದು. ನಾವು ಮೇಕೆದಾಟು ಯಾಕೆ ಮಾಡಬೇಕು ಅಂತಂದರೆ, ಇಂಥ ಪರಿಸ್ಥಿತಿನಲ್ಲಿ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕಲ್ಲ. ಗೊತ್ತಿಲ್ಲ ತಮಿಳುನಾಡಿನವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವರಿಗೆ 177.25 TMC ನೀರು ಅಷ್ಟಕ್ಕೆ ಮಾತ್ರ ಅವ್ರಿಗೆ ಹಕ್ಕುದಾರರು. ಟ್ರಿಬ್ಯುನಲ್ ಹೇಳಿರೋದು ಅಷ್ಟೇನೆ, ಸುಪ್ರೀಂ ಕೋರ್ಟ್ ಹೇಳಿರೋದು ಇದನ್ನೇ. ನಾವು ಮೇಕೆದಾಟು ಯೋಜನೆ ಮಾಡೋದ್ರಿಂದ ಸುಮಾರು 67 TMC ನೀರನ್ನು ಹಿಡಿದಿರ್ತೀವಿ ಮೇಕೆದಾಟುನಲ್ಲಿ. ಅದು ಕುಡಿಯೋ ನೀರಿಗೂ ಆಗ್ತದೆ. ಆಮೇಲೆ ಒಂದು ವೇಳೆ ಮರ ಅನಾವೃಷ್ಟಿ ಆದರೆ ಕರ್ನಾಟಕದಲ್ಲಿ ಈ ರಿಸರ್ವ್ ಮಳೆಗಾಲದಲ್ಲಿ ನೀರು ಬಂದಿರ್ತದಲ್ಲ, ಶೇಖರಣೆ ಮಾಡಿರ್ತೀವಲ್ಲ, ಅದನ್ನು ಬಿಡ್ಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಒಂದು ವೇಳೆ 177 TMC 177.25 TMC ನೀರು ಕೊಡೋಕೆ ಆಗದೆ ಹೋದರೆ ಅದನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಐ ಡೋಂಟ್ ಥಿಂಕ್ there will be no harm to Tamil Nadu. I don't know why they are opposing it. ಗೊತ್ತಿಲ್ಲ ನನಗೆ. ಸೊ ನಾನು ಈಗಲೂ ಅವರಲ್ಲಿ ಮನವಿ ಮಾಡ್ತೀನಿ, ಅಪೋಸ್ ಮಾಡೋದು ಬೇಡ. ಇದಕ್ಕೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಸೊ ಅದನ್ನು ನಾನು ಹೆಚ್ಚಾಗಿ ಇದನ್ನು ಲಂಸಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಉದಾಹರಣೆಯಾಗಿ ಹೇಳಿದೆ ಅಂತಂದರೆ, ಈ ಸಾರಿ ಮಳೆ ಜಾಸ್ತಿ ಬಂದಿದೆ, ಜಲಾಶಯಗಳೆಲ್ಲ ತುಂಬಿದೆ. ಕಾವೇರಿ ಜಲಾಯನ ಪ್ರದೇಶ, ಕೃಷ್ಣಾ ಜಲಾಯನ ಪ್ರದೇಶ, ಗೋದಾವರಿ ಜಲಾಯನ ಪ್ರದೇಶ, ಎಲ್ಲ ಕಡೆಗಳು ಕೂಡ ಇವತ್ತು ಮಳೆ ಬಂದು ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ನಾವು ಹೆಚ್ಚು ನೀರನ್ನು ಕೆಳಗಡೆಗೆ ಹರಿಯಕ್ಕೆ ಬಿಡ್ತಾ ಇದ್ವಿ. ಈಗ ತಮಿಳುನಾಡಿಗೆ ಹೆಚ್ಚು ನೀರು ಹೋಗುತ್ತೆ
ತುಂಗಭದ್ರಾ ಡ್ಯಾಮ್ನಿಂದ ಹೆಚ್ಚು ನೀರು ಹೋಗುತ್ತೆ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅಪ್ಪರ್ ಕೃಷ್ಣಕ್ಕೆ ಮಹಾರಾಷ್ಟ್ರದಲ್ಲಿರೋದು, ಅಲ್ಲಿಗೆ ನೀರು ಅಲ್ಲೂ ಬರ್ತಾ ಇದೆ. ಸುಮಾರು 2 ಲಕ್ಷ ಕ್ಯೂಸೆಕ್ಸ್ ವಾಟರ್ ಬರ್ತಾ ಇದೆ. 2 ಲಕ್ಷ ಕ್ಯೂಸೆಕ್ಸ್ ವಾಟರ್ ನಾವು ಅಲ್ಲೂ ತರದು ಹಿಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಅನೇಕ ಜನ ಮಾನ್ಯ ಸದಸ್ಯರುಗಳು ಅತಿವೃಷ್ಟಿ ಬಗ್ಗೆ ಮಾತನಾಡಿದ್ದಾರೆ. ಮತ್ತೆ ಬೆಳೆ ನಷ್ಟ ಆಗಿದೆ, ಜಾನುವಾರುಗಳಿಗೆ ನಷ್ಟ ಆಗಿದೆ, ಮನೆಗಳೆಲ್ಲ ಬಿದ್ದೋಗಿದ್ದಾವೆ ಅಂತೆಲ್ಲ ಬಹಳ ಜನ ಮಾತಾಡಿದ್ದಾರೆ. ನಾನು ಬಹುಶಃ ಬೆಂಗಳೂರು ನಗರದ ಬಗ್ಗೆ DK ಶಿವಕುಮಾರ್ ಅವರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು, ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಹೆಚ್ಚಾಗಿ ಬೆಂಗಳೂರು ನಗರದ ಬಗ್ಗೆನೇ ಮಾನ್ಯ ಸದಸ್ಯರುಗಳು ಮಾತಾಡಿರೋದು. ಅವರು ಉತ್ತರ ಕೊಟ್ಟಿದ್ದಾರೆ, ನಾನು ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಬಹಳ ಜನ ಮಾನ್ಯ ಸದಸ್ಯರುಗಳು, ವಿರೋಧ ಪಕ್ಷದವರು ಹೆಚ್ಚಾಗಿ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾನು ಈ ಸಾರಿ ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ರಸ್ತೆಗಳ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ಸೇತುವೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ 8,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಹಂಚ್ತೀನಿ. ಇವ್ರಿಗೆ ಅನುಮಾನ ಏನು ಅಂತಂದ್ರೆ, ಇವರಿದ್ದಾಗ ಕೊಡಲಿಲ್ಲ, ನೀವು ಅಧಿಕಾರದಲ್ಲಿದ್ದಾಗ ಅಪೋಸಿಷನ್ ಅವ್ರಿಗೆ ಸರಿಯಾಗಿ ಕೊಡಲಿಲ್ಲ. ಬೆಂಗಳೂರಿನಲ್ಲೆಲ್ಲ ಕೊಟ್ಟಿರ್ಬೋದು ನೀವು. ಬೆಳಗಾವಿ ಕೊಟ್ಟಿದ್ದೀರಲ್ಲ, ಅದೊಂದು ಲೆಕ್ಕ ತಗೊಂಬಿಡಿ ಸಾಕು. ಬೆಳಗಾವಿ ಕೊಟ್ಟಿರೋದು ಒಂದೇ ಒಂದು ಲೆಕ್ಕ ತಗೊಳ್ಳಿ. ಬೆಳಗಾವಿಗೆ ಅನುದಾನ ಕೊಟ್ಟಿದ್ದೀರಲ್ಲ ನಮ್ಮ ಸರ್ಕಾರ ಇದ್ದಾಗ, ಅದೊಂದು ಲೆಕ್ಕ ತಗೊಳ್ಳಿ ಅಂದೆ. ಏನಪ್ಪಾ ನಿಮ್ಗೆಲ್ಲ ಕೊಟ್ಟಿದ್ದಾರೆ? ನಾವೀಗ ಕೊಟ್ಟಿದ್ದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಏನ್ ಕೊಡ್ಲಿಲ್ಲ, ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ, ರೆಕಾರ್ಡ್ ಇದೆ ಸರ್. ಅದು ಏನ್ರಿ ಸರ್, ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದನ್ನ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ನಮ್ಗೆ ಕೊಟ್ಟಿದ್ದನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಈಗ ವಾದ ಬೇಡ ಸರ್. ಈಗ ಅಲ್ಲ, ಅವ್ರು ಹೇಳಿದ್ದಾರೆ ನನಗೆ 2 ವರ್ಷ ಆಯ್ತು, 2 ವರ್ಷದಿಂದ 20 ಕೋಟಿ ಕೊಟ್ಟಿದ್ದೀರಾ. ನಾನು ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. 2 ವರ್ಷದಲ್ಲಿ 20 ಕೋಟಿ ನನ್ಗೆ ಬಂದಿರೋದು. ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಹೇಳಿ. ಮೋರ್ ದನ್ 60 ಕ್ರೋರ್ಸ್ ಮೇಲೆ ಕೊಟ್ಟಿದ್ದೀನಿ. ಆಮೇಲೆ ಸ್ಟಾರ್ ಮೋಟರ್ಗೆ 40 ಕೋಟಿ. ಅಶೋಕ್ ಕೂತ್ಕೊಳ್ಳಿ. ಇದು ಕೊಡ್ತಕ್ಕಂಥದ್ದು ಬಜೆಟರಿ ವರ್ಕ್ಸ್ ಇದಾವಲ್ಲ, ಡೆವಲಪ್ಮೆಂಟಲ್ ವರ್ಕ್ಸ್ ಇದೆಯಲ್ಲ, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ನಗರಾಭಿವೃದ್ಧಿ ಇರ್ತಕ್ಕಂಥದ್ದು ಇರ್ಬೋದು, ಅದ್ರ ಜೊತೆಗೆ ಅಡಿಷನಲ್ ಕೊಡ್ತಕ್ಕಂಥದ್ದು ಇದು. ನೀವೇನ್ ಮಾಡಿದ್ರಿ ಗೊತ್ತಾ? 2,70,000 ಕೋಟಿ ರೂಪಾಯಿ ಹಣ ಇಲ್ದೇನೆ ಮಂಜೂರು ಮಾಡಿಬಿಟ್ರಿ, ಟೆಂಡರ್ ಕರೆದ್ಬಿಟ್ರಿ. 2,70,000 ಕೋಟಿ. ಆಮೇಲೆ ಮುಖ್ಯಮಂತ್ರಿಗಳ ವಿವೇಚನಾ ಅನುದಾನ ಅಂತೇಳಿ 1,66,000 ಕೋಟಿ ರೂಪಾಯಿ ಕೊಟ್ಬಿಟ್ರು. ದುಡ್ಡೇ ಇಲ್ಲ. ಹಂಗಾಗಿ ಪೆಂಡಿಂಗ್ ಬಿಲ್ಸ್ಗಳೆಲ್ಲ ಜಾಸ್ತಿ ಆಗ್ಬಿಡ್ತು. ನಮಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಮಗೆ ಬಿಲ್ ಪಾವತಿ ಮಾಡಿಲ್ಲ ಅಂತ ಹೇಳಕ್ ಶುರು ಮಾಡ್ಬಿಡ್ತು. ನೀವು ಮಾಡಿದ ತಪ್ಪಿನಿಂದ ಇವತ್ತು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೆ. ಈ ತಪ್ಪಿನಿಂದ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ್ರಿಂದ ಹಣದ ಮುಗ್ಗಟ್ಟಾಗಿಲ್ಲ, ಹಣದ ಕೊರತೆ ಆಗಿಲ್ಲ. ಹಳೇದು ಬೇಡ ಸರ್. ನೀವು ಬಿಟ್ಟೋದಾಗ ನೀವು ಜನತಾ ದಳ ಇದ್ರಲ್ಲ ಸರ್ಕಾರ, ಅವಾಗ ಎಷ್ಟು ನಾವು ಸಾಲ ಬಾಡಿಕೆ ಹೋಗಿರ್ಲಿಲ್ಲ. ಅವಾಗ ಎಷ್ಟು ಸಾಲ ನಾನು ಬಿಟ್ಟು ಹೋಗಿದ್ದಾಗ, ನಾನು 2013ರಿಂದ 2018ರವರೆಗೆ
ಇನ್ನು ಬೊಮ್ಮಾಯಿ ಅವರು ಪ್ರಾವಿಷನ್ ಇತ್ತು, ಕೂತ್ಕೊಳ್ಳಿ. 25,000 ಕೋಟಿ ನಿಮ್ಗೆ ಅಂಕಿಅಂಶ ಇದ್ರೆ ಹೇಳಿ. ಪ್ರಾವಿಷನ್ ಇತ್ತು, ಬಿಟ್ಟೋದ್ರು ನಿಮ್ಗೆ. ಇಲ್ಲ ನೋಡಿ, 2013ರಿಂದ 2018ರವರೆಗೆ ನಾನು ಮುಖ್ಯಮಂತ್ರಿಯಾಗಿದ್ದೆ, ಹಣಕಾಸು ಮಂತ್ರಿಯಾಗಿದ್ದೆ. ಅದು ಒಂದು ಸುವರ್ಣ ಯುಗ. ಆ 5 ವರ್ಷ ಇತ್ತಲ್ಲ ಅವಧಿ, ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ. ಈಗ ಯಾಕೆ ದುಡ್ಡಿಗೆ ತೊಂದರೆ ಆಗಿದೆ ಅಂತಂದ್ರೆ, ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡಿದ್ದು, ಬಿಲ್ಗಳನ್ನು ಬಿಟ್ಟೋದದ್ದು. ಎರಡನೇದು, ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಆಗಿ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತಿರ್ಲಿಲ್ಲ. ರೀಸನಬಲ್ ಇಡ್ಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ MLAಗಳಿಗೂ ಬರೆದು ಕೊಡದೆ, ರೂಲಿಂಗ್ ಪಾರ್ಟಿ ಅವರಿಗೆಲ್ಲ ಬರೆದು ಕೊಡದೆ. ಗೊತ್ತಾಯ್ತಾ ಸುರೇಶ್ ಗೌಡ? ತಿಳ್ಕೊ ನೀನು ಸ್ವಲ್ಪ. ಸರ್, ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್? ನಮ್ಮ ಪಾರ್ಟಿಯವರು ಮಾಡಿರ್ಬೋದು, ನಮ್ಗೆ ಯಾಕೆ ಪನಿಷ್ಮೆಂಟ್? ಹೇಳ್ತಿದ್ದಿಲ್ಲ